ಎರಡನೇ ಸುದ್ದಿ ಇಸ್ರೇಲ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಕೇವಲ ಇಸ್ರೇಲ್ ಮಾತ್ರವಲ್ಲ, ಒನ್ಸ್ ಅಗೇನ್ ಇದನ್ನು ಟ್ರಯಾಂಗಲ್ ಸ್ಟೋರಿಯಾಗಿ ನಾವು ನೋಡಬೇಕು. ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ ಟ್ರಯಾಂಗಲ್ ಸ್ಟೋರಿನೇ ಇದು. ಹೆಂಗೆ ಏನಾಯಿತು? ಅಮೇರಿಕಾ 1953 ಐ ಥಿಂಕ್ ಮೊಟ್ಟ ಮೊದಲ ಬಾರಿಗೆ ಇರಾನ್ನಲ್ಲಿ ಒಂದು ಸರ್ಕಾರವನ್ನು ಬದಲು ಮಾಡಿ, ನಾಯಕತ್ವವನ್ನು ಬದಲು ಮಾಡಿ, ಅಲ್ಲಿ ಒಂದು ಹೊಸ ನಾಯಕತ್ವ ಪಹಲ್ಲವಿ ಎನ್ನುವಂಥ ರಾಜವಂಶತ್ವವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬಂದು 79ರ ತನಕ ಅವರೆಲ್ಲ ಆಡಳಿತದಲ್ಲಿ ಇದ್ದಿದ್ದನ್ನು ನೋಡಿದ್ವಿ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ನಾಯಕತ್ವ ಬದಲಾವಣೆ ಆಯಿತು. ಅಮೆರಿಕದ ಉದ್ದೇಶ ಅದು ಕೂಡ ಇತ್ತು. ಇದೀಗ ಅಯತಲ್ಲಾ ಅಲಿ ಖಮೇನಿಯವರ ನಾಯಕತ್ವವನ್ನು ಕೂಡ ಬದಲಾವಣೆ ಮಾಡಬೇಕು ಅಂತ ಯಾರ್ಯಾರ್ದಿತ್ತು? ಇದೇ ಇಸ್ರೇಲ್ ಮತ್ತು ಅಮೆರಿಕಾದಿತ್ತು. ಈ ಕೆಲವೊಂದಿಷ್ಟು ಬಾರಿ ನಾವು ರಾಜಕಾರಣದಲ್ಲಿ ಈ ಪದವನ್ನು ಪದೇ ಪದೇ ಬಳಕೆ ಮಾಡ್ತಾ ಇರ್ತೀವಿ, ಶತ್ರುಗಳ ಶತ್ರು ಮಿತ್ರ ಅಂತ. ಇದೀಗ ಇರಾನ್ನಲ್ಲೇ ಅಸಮಾಧಾನಗೊಂಡಿರುವಂತಹ ಕೆಲವೊಂದಿಷ್ಟು ಜನರನ್ನು ಬಳಕೆ ಮಾಡಿಕೊಂಡು ಆ ದೇಶದ ವಿರುದ್ಧವೇ ವ್ಯವಸ್ಥಿತವಾದಂತಹ ಪ್ರತಿಭಟನೆಗಳ ಆಗುವಂತೆ ನೋಡಿಕೊಂಡು ಆ ದೇಶದ ನಾಯಕರುಗಳನ್ನೇ ಬಳಕೆ ಮಾಡಿಕೊಂಡು ಆ ದೇಶದ ನಾಯಕತ್ವವನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನಕ್ಕೆ ಯಾರು ಹೋಗಿದ್ರು? ಇಸ್ರೇಲ್ ಅವರು ಹೋಗಿದ್ರು ಎನ್ನುವಂತಹ ಒಂದು ಸುದ್ದಿ ಒಂದು ವರದಿಯ ಮುಖಾಂತರ ಇದೀಗ ಬಹಿರಂಗಗೊಂಡಿದೆ. ಹಾಗಾದರೆ ಇರಾನ್ನ ಯಾವ ನಾಯಕ? ಅವರು ಸಾಮಾನ್ಯ ನಾಯಕ ಅಲ್ಲ. ಈ ಹಿಂದೆ ಇರಾನ್ ದೇಶದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಇದೀಗ ಮಾಜಿ ಆಗಿರುವಂತಹ ಒಬ್ಬ ನಾಯಕನ ಸಹಾಯದಿಂದ ಇಂಥದ್ದೊಂದು ಪ್ರಯತ್ನಕ್ಕೆ ಹೋಗಿದ್ರು. ಹಾಗಾದರೆ ಆ ಮಾಜಿ ಅಧ್ಯಕ್ಷ ಇಸ್ರೇಲ್ನ ಜೊತೆಗೆ ಮಿತ್ರತ್ವವನ್ನು ಬಯಸೋದೇಕೆ? ಒಂದು ಸಮಯದಲ್ಲಿ ಇಸ್ರೇಲ್ ಅನ್ನುವಂತಹ ದೇಶ ಅದೊಂದು ಕ್ಯಾನ್ಸರ್ ಗಡ್ಡೆ. ಇಸ್ರೇಲ್ ಎನ್ನುವಂತಹ ಒಂದು ದೇಶ ಭೂಪಟದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲದಂತಹ ದೇಶ ಅಂತ ಹೇಳಿಕೆ ಕೊಟ್ಟಿದ್ದಂತಹ ಅವತ್ತಿನ ಅಧ್ಯಕ್ಷರು, ಇವತ್ತಿನ ಮಾಜಿ ಅಧ್ಯಕ್ಷರು ಇಸ್ರೇಲ್ನ ಜೊತೆಗೆ ಕೈ ಜೋಡಿಸೋದಕ್ಕೆ ಕಾರಣ ಏನು? ಏನಾಯಿತು ಇರಾನ್ನಲ್ಲಿ? ಇದೇ ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ. ಏನೇನಾಯಿತು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಒಂದು ದಿ ನ್ಯೂಯಾರ್ಕ್ ಟೈಮ್ಸ್ ಎನ್ನುವಂತಹ ವರದಿ ಎಲ್ಲದರ ಬಗ್ಗೆ ಏನೇನಾಗಿತ್ತು, ಯಾರ್ಯಾರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ವಿವರವಾಗಿ ಕೊಟ್ಟಿದೆ. ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಇರಾನ್ ಆಡಳಿತ ಬದಲಾವಣೆಗೆ ಮಹಾ ಸಂಚನ್ನ ರೂಪಿಸಲಾಗಿತ್ತು ಅಂತ ನಿಮಗೆ ಅನೇಕ ಬಾರಿ ಹೇಳಿದ್ದೀನಿ. ಮೊಸಾದ್ನ ಬಗ್ಗೆ. ಮೊಸಾದ್ನ ಕೆಲಸ ಏನು ಅಂತ ಹೇಳಿದರೆ ಗೂಢಚಾರಿಕೆ ಮಾಡೋದು. ಎಲ್ಲೆಲ್ಲಿಂದ ಮಾಹಿತಿ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ಕದೀತಾರೆ ಅವರು, ಅಂದರೆ ಪಡೆದುಕೊಳ್ತಾರೆ ಆ ದೇಶದ ಹಿತಾಸಕ್ತಿಯ ಕಾರಣಕ್ಕಾಗಿ. ಆ ವ್ಯಕ್ತಿ ಸಿಗ್ತಾರಾ, ಹೊಡಿಬೇಕಾ, ಕೊಲ್ಲಬೇಕಾ, ನಾವು ಮುಗಿಸ್ತೀವಿ ಅಂತ. ಈ ದೇಶದಲ್ಲಿ ಏನಾದರೂ ಮಾಡಬೇಕಾ, ಮಾಡ್ತಾರೆ ಅವರು. ಅದಕ್ಕೆಲ್ಲವೂ ಕೂಡ ಸಿದ್ಧವಾಗಿರುವಂತಹ ಪಡೆ ಮೊಸಾದ್ ಯಾರ ಬಳಿ ಇದೆ? ಇದೇ ಇಸ್ರೇಲ್ನ ಬಳಿ ಇದೆ. ಅದನ್ನು ಬಳಕೆ ಮಾಡಿಕೊಂಡು ಇಂಥದ್ದೊಂದು ಪ್ರಯತ್ನಕ್ಕೆ ಅವರೆಲ್ಲ ಹೋಗಿದ್ರು ಅಂತ. ಮಾಜಿ ಅಧ್ಯಕ್ಷ ಅಹ್ಮದಿ ನೆಜಾದ್ ಬಳಕೆಯನ್ನು ಮಾಡಿಕೊಂಡು ಸಂಚು ಮಾಡೋದಕ್ಕೆಲ್ಲ ರೂಪಿಸಿದ್ರು ಇವರು. ನ್ಯೂಯಾರ್ಕ್ ಟೈಮ್ಸ್ ತನಿಖಾ ವರದಿಯಿಂದ ಮೊಸಾದ್ನ ಈ ರಹಸ್ಯ ಆಪರೇಷನ್ ಎಲ್ಲ ಗೊತ್ತಾಗಿದೆ. ಅಹ್ಮದಿ ನೆಜಾದ್ ಮತ್ತು ಮೊಸಾದ್ನ ಅಧಿಕಾರಿಗಳೆಲ್ಲ ಬೇರೆ ಬೇರೆ ದೇಶಗಳಲ್ಲೆಲ್ಲ ಸಭೆಯನ್ನು ಸೇರಿದ್ರು ಅಂತ. ಪ್ರೆಸಿಡೆಂಟ್ ಈತ, ಅಂದರೆ ಎಕ್ಸ್ ಪ್ರೆಸಿಡೆಂಟು ಮೊಹಮ್ಮದ್ ಅಹ್ಮದಿ ನೆಜಾದ್ ಅಂತ. ಮೇ 24ನೇ ತಾರೀಕಿಗೆ ಹಂಗೇರಿಯ ಬುಡಾಪೆಸ್ಟ್ ಎನ್ನುವಂಥಲ್ಲಿ ಒಂದು ಸಭೆ ಆಗುತ್ತೆ. ಬುಡಾಪೆಸ್ಟ್ನಲ್ಲಿರುವಂಥ ಯೂನಿವರ್ಸಿಟಿಯ ಪಬ್ಲಿಕ್ ಸರ್ವಿಸ್ನಲ್ಲಿ ಒಂದು ಕಾರ್ಯಕ್ರಮ, ಪರಿಸರ ಮತ್ತು ಜಾಗತಿಕ ಸವಾಲುಗಳ ಅನ್ನುವಂಥ ಒಂದು ಸಮ್ಮೇಳನ ಇರುತ್ತೆ. ಅದಕ್ಕೆ ಅಹ್ಮದಿ ನೆಜಾದ್ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮ, ಸಮ್ಮೇಳನ ಇತ್ಯಾದಿ ಇದು ನೆಪ ಮಾತ್ರ ಅಂತ ಈ ನ್ಯೂಯಾರ್ಕ್ನ ಈ ವರದಿ ಹೇಳ್ತಾ ಇರೋದು. ಆಗ ಮೊಸಾದ್ನ ಅಂದಿನ ಮುಖ್ಯಸ್ಥರಾಗಿದ್ದಂಥ ಡೇವಿಡ್ ಕಾರ್ನಿಯಾ ಬಂದು ಒಂದು ರಹಸ್ಯವಾಗಿ ಎಲ್ಲ ಭೇಟಿ ಆಗ್ತಾರೆ ಅಂತ. ಒಂದು ಪ್ರಾಥಮಿಕವಾಗಿ ಏನು ಚರ್ಚೆ ಆಯಿತು? ಈ ಸಭೆಯಲ್ಲಿ ಏನು ಚರ್ಚೆ ಆಯ್ತಂತೆ? ಇರಾನ್ನಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು. ಈ ನಾಯಕತ್ವ ಬದಲಾವಣೆಗೆ ಈ ಅಹ್ಮದಿ ನೆಜಾದ್ ಹೆಂಗೆ ಸಹಕಾರ ಕೊಡ್ತಾರೆ? ನಾಯಕತ್ವ ಬದಲಾವಣೆ ಆದ ನಂತರ ವಾಟ್ ನೆಕ್ಸ್ಟ್? ಯಾರು ಅಧ್ಯಕ್ಷರಾಗಬೇಕು, ಯಾರು ಸರ್ವಾಧಿಕಾರಿ ಆಗಬೇಕು, ನಿಮ್ಮ ಪಾತ್ರ ಏನಿರುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತಂತೆ. ಒಂದು. ಎರಡನೇದು, ಟರ್ಕಿಯಲ್ಲಿ ಸಭೆ ಆಗುತ್ತೆ. ಅಂದರೆ ಈ ಇರಾನಿಯನ್ನರಿಗೆ ವಿತೌಟ್ ವೀಸಾ ಹೋಗೋದಕ್ಕೆ ಪರ್ಮಿಷನ್ ಇರೋದು. ಇಲ್ಲಿ ನೋಡಿ, ಮೊಸಾದ್ನ ಮಧ್ಯಂತರಿಗಳು ಮತ್ತು ಈ ಅಹ್ಮದಿ ನೆಜಾದ್ನ ಮಧ್ಯಂತರಿಗಳು ಮಾತ್ರ ಟರ್ಕಿಯಲ್ಲಿ ನಡೆದಂಥ ಸಭೆಯಲ್ಲಿ ಭಾಗವಹಿಸ್ತಾರೆ. ಇವರು ಉಭಯವಾಗಿ ನೇರವಾಗಿ ಭೇಟಿ ಆಗಲ್ಲ. ಅಲ್ಲೆಲ್ಲೇನೇನು ಮಾತುಕತೆ ಆಗಬೇಕು ಅದಾಗಿತ್ತು. ಯುಎಇನಲ್ಲಿ ಮಾತುಕತೆ ಆಗುತ್ತೆ. ಮೂರನೇ ಹಂತದಲ್ಲಿ ಒಮಾನ್ನಲ್ಲೂ ಕೂಡ ಮಾತುಕತೆಗಳಾಗುತ್ತೆ. ನೀವು 3 ಹಂತದಲ್ಲಿ ಮಾತುಕತೆಗಳಾದಾಗಲೂ ಕೂಡ ಅದು ಕೇವಲ ನಾಯಕತ್ವ ಬದಲಾವಣೆ, ಇರಾನ್ನ ಯಾವುದ್ರ ಬಗ್ಗೆನೂ ಅಂತ ಹೇಳಲ್ಲ ಅವರು ಬಹಿರಂಗವಾಗಿ. ಅವರು ಹೇಳುವುದು ಕೇವಲ ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರಣಕ್ಕಾಗಿ ಮಾತ್ರ ಈ ಸಭೆ ಆಗಿದೆ ಅಂತ ಅವರು ಹೇಳಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾದರೆ ಯಾಕೆ ಇಸ್ರೇಲ್ ನಾಯಕತ್ವವನ್ನು ಬದಲಾವಣೆ ಮಾಡೋದಕ್ಕೆ ಹೋಗುತ್ತೆ? ಕಾರಣಗಳು ಬೇಕು. ಒಂದು, ಸಹಜವಾಗಿ ಅದರ ಅಸ್ತಿತ್ವದ ಮೇಲೆ ಧಕ್ಕೆ ಇದೆ, ಅಲ್ಲಿ ನಮಗೆ ಹೊಡೆದು ಬಿಡಬಹುದು ಎನ್ನುವಂಥ ಆತಂಕ. ನಾವೇನೋ ಅಣ್ವಸ್ತ್ರವನ್ನು ಹೊಂದಿದ್ದೀವಿ, ನಾಳೆ ಇರಾನ್ ಕೂಡ ಅಣ್ವಸ್ತ್ರವನ್ನು ಹೊಂದಿದರೆ ಆ ಅಣ್ವಸ್ತ್ರ ಹೆಜ್ಬುಲ್ಲಾದವ್ರಿಗೂ, ಹಮಾಸ್ನವ್ರಿಗೂ, ಪ್ಯಾಲೆಸ್ತೈನ್ ಅವ್ರಿಗೆ ಯಾರಿಗೋ ಸಿಕ್ಬಿಟ್ರೆ ಅದು ನನ್ನ ಮೇಲೆ ದಾಳಿ ಆಗ್ಬೋದು ಎನ್ನುವಂಥ ಆತಂಕ. ತನ್ನ ಭದ್ರತೆಯ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿ, ಒಂದು 1979 ನಂತರ ಒಂದು 2-3 ಬಾರಿ ಇಂಥದ್ದೊಂದು ಪ್ರಯತ್ನಗಳಾಗಿದೆ.
ಈ ಕುರ್ದಿಸ್ ಬಂಡುಕೋರರು ಅಂತ 2026 ಒಂದು ಬೆಳವಣಿಗೆ ಆಯಿತು. ಈ ಕುರ್ದಿಸ್ ಬಂಡುಕೋರರ ಮುಖಾಂತರ ಇಸ್ರೇಲ್ನವರು ಏನು ಮಾಡಿದ್ರು, ಅಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ರು. ಅಂದರೆ ಯಾರ್ಯಾರು ಇರಾನನ್ನು ದ್ವೇಷಿಸ್ತಾರೆ ಅಥವಾ ಇರಾನ್ನ ಆಂತರಿಕ ವ್ಯವಸ್ಥೆನ ದ್ವೇಷ ಮಾಡ್ತಾರೆ ಅವರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಒಂದು ವಿರೋಧಿ ಪಡೆ ಇದೆ. ಅದನ್ನು ಬಳಕೆ ಮಾಡಿಕೊಂಡು ಅಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡೋದಕ್ಕೆ ಹೊರಟಿದ್ರು. ಎರಡನೇ ಭಾಗ ಒಂದು ಪ್ರಿನ್ಸ್ ಪಹಲ್ವಿ ಅಂತ ನಾನೇನು ಹೇಳಿದೆ, ಆ ನಾಯಕನಿಗೆ ಸಪೋರ್ಟ್ ಕೊಡುವ ಮುಖಾಂತರ ಅಲ್ಲಿ ಒಂದು ಇಸ್ಲಾಮಿಕ್ ಕ್ರಾಂತಿ ಆಗೋದನ್ನು ಸ್ಟಾಪ್ ಮಾಡೋದಕ್ಕೆ ಇವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು. ಇದಕ್ಕೆ ಒನ್ಸ್ ಅಗೇನ್ ಅದು ಕಂಟಿನ್ಯೂಟಿ ಆಗ್ತಾ ಇದೆ. ಮತ್ತೊಂದು ಭಾಗ ಏನು ಅಂತ ಹೇಳಿದ್ರೆ, ಕಡುವೈರಿ ಇದೀಗ ಮೊಸಾದ್ ಮಿತ್ರನಾದರೆ ಅಂತ ನಾನು ಅವಾಗಲೇ ಹೇಳಿದೆ. ಉಭಯ ದೇಶಗಳ ನಡುವೆ ಹೇಗೆ ಕಿಡಿಕಾರ್ತಾ ಇದ್ದಂತಹ ವ್ಯಕ್ತಿ ಈತ ಅಂತ. ಯಾರು? ಈ ಅಹಮದಿ ನೆಜಾದ್. ಈತನ ಹಿಸ್ಟ್ರಿನೂ ಸ್ವಲ್ಪ ಚೆಕ್ ಮಾಡಬೇಕು. ಒಂದು ಅತ್ಯಂತ ಬಡತನ ಕುಟುಂಬದಲ್ಲಿ ಈ ವ್ಯಕ್ತಿ ಜನನ ಆಗುತ್ತೆ. ಅತ್ಯಂತ ಬಡತನ ಕುಟುಂಬದಲ್ಲಿ ಈ ವ್ಯಕ್ತಿಯ ಜನನ ಅಹಮದಿ ನೆಜಾದ್ನ ಬಡತನ ಕುಟುಂಬದಲ್ಲಿ ಆಯಿತು. ಈ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಇಸ್ಲಾಮಿಕ್ ಕ್ರಾಂತಿಯ ವಿದ್ಯಾರ್ಥಿ ನಾಯಕತ್ವವನ್ನು ಪಡೆದುಕೊಳ್ತಾನೆ. ವಿದ್ಯಾರ್ಥಿ ನಾಯಕತ್ವವನ್ನು ಪಡೆದುಕೊಂಡು ಈ IRGCಯಲ್ಲಿ ಸೇರ್ಪಡೆ ಆಗ್ತಾನೆ. ಈ ಇರಾನ್ ಯುದ್ಧ ಆಯಿತು ಅಂತ ನಾನು ಹೇಳಿದ್ನಲ್ಲ, ಆ ಯುದ್ಧದಲ್ಲಿ ಸಕ್ರಿಯವಾಗಿ ಇರಾನ್ ಪರವಾಗಿ ಕೆಲಸ ಮಾಡಿದ. 2003 ಟೆಹರಾನ್ನ ಮೇಯರ್ ಆಗಿ ಆಯ್ಕೆ ಆಗ್ತಾನೆ. ನಾನು ಬಡತನದಿಂದ ಮೇಲೆ ಬಂದಿದ್ದೀನಿ, ನನ್ನಂಥ ಬಡವರು ಯಾರೂ ಇಲ್ಲ, ಬಡವರ ಬಂಧು ಅಂತೆಲ್ಲ ಕರೆಯೋದಕ್ಕೆ ಶುರು ಮಾಡ್ತಾರೆ. 2003 ಮೇಯರ್ ಆದ. 2005 ಅಧ್ಯಕ್ಷೀಯ ಚುನಾವಣೆಯನ್ನು ಗೆದ್ದ. ಇರಾನ್ನ 6ನೇ ಅಧ್ಯಕ್ಷೆಯಾಗಿ ಈ ವ್ಯಕ್ತಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದರು. 2005 ಅಕ್ಟೋಬರ್ ತಿಂಗಳಲ್ಲಿ ಹೇಳ್ತಾರೆ, ಇಸ್ರೇಲ್ ಎನ್ನುವಂಥ ದಬ್ಬಾಳಿಕೆ ಆಡಳಿತ ಅದರ ಭವಿಷ್ಯವನ್ನೇ ಅಳಿಸಾಕಬೇಕು ಅಂತ. 2ನೇ ಮಹಾಯುದ್ಧದ ಹಿಟ್ಲರ್ ಯಹೂದಿಯನ್ನು ಸಾಯಿಸಿದ್ದ ಜಿಯೋನಿಸ್ಟ್ ಚಳುವಳಿ ಆಗಿತ್ತು. ಅದೆಲ್ಲವೂ ಕೂಡ ಶುದ್ಧವಾದಂತಹ ಸುಳ್ಳದು. ಇಸ್ರೇಲ್ ಅನ್ನುವಂಥದ್ದು ಒಂದು ಕೊಳೆತ ಮರ, ಅದು ಒಣಗಿದ ಮರ, ಅದು ಒಂದು ಸಣ್ಣ ಗಾಳಿ ಬಂದರೂ ಕೂಡ ಇಸ್ರೇಲ್ ಅನ್ನೋದು ಧೂಳಿಪಟ ಆಗುತ್ತೆ ಅಂತ ಯಾರು ಹೇಳಿದರು? ಇದೇ ಅಹಮದಿ ನೆಜಾದ್ ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದಾದ ನಂತರ 2012 ಆಸುಪಾಸಿಗೆ ಒಂದು ಹೇಳಿಕೆ ಕೊಡ್ತಾರೆ, ಕ್ಯಾನ್ಸರ್ ಗಡ್ಡೆ ಅದು ಅಂತೆಲ್ಲ ಹೇಳಿದರು. ಹಾಗೆ ಹೇಳಿಕೆ ಕೊಟ್ಟಂತಹ ಈ ವ್ಯಕ್ತಿ ಹೆಂಗೆ ಬದಲಾದ? ಇಲ್ಲಿ ಖಮೇನಿ ವರ್ಸಸ್ ಈ ಅಹಮದಿ ನೆಜಾದ್ ಎನ್ನುವಂಥ ವ್ಯಕ್ತಿ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ. ಹೆಂಗೆ ನೋಡಿ ನೀವು, 2005 ಖಮೇನಿ ಅವರು ಸಪೋರ್ಟ್ ಮಾಡ್ತಾರೆ ಈ ವ್ಯಕ್ತಿ ಅಧ್ಯಕ್ಷೀಯ ಚುನಾವಣೆಯನ್ನು ಗೆಲ್ಲಬೇಕು ಅಂತ. ಇದಾದ ನಂತರ ಒಂದು 2011 ಒಂದು ಘಟನೆ ಆಗುತ್ತೆ. ಏನು ಘಟನೆ? ಅಹಮದಿ ನೆಜಾದ್ ಈ ಗುಪ್ತಚರ ಇಲಾಖೆಯ ಒಬ್ಬ ಸಚಿವನನ್ನು ಅಪಾಯಿಂಟ್ ಆಗಿರುತ್ತೆ. ಈ ಗುಪ್ತಚರ ಇಲಾಖೆಯ ಸಚಿವನನ್ನು ಅಪಾಯಿಂಟ್ ಮಾಡಿದ್ದನ್ನು ಈ ವ್ಯಕ್ತಿ ಕಿತ್ತೆಸೆದು ಬಿಡ್ತಾನೆ. ಯಾರು? ಈ ಅಹಮದಿ ನೆಜಾದ್ ಎನ್ನುವಂಥ ಈ ಅಧ್ಯಕ್ಷ ಕಿತ್ತೆಸೆದು ಬಿಟ್ಟ. ಇದು ಖಮೇನಿಯವರಿಗೆ ಸಿಟ್ಟು ಬರುತ್ತೆ. ಆ ವ್ಯಕ್ತಿಯನ್ನು ನೀವು ಮರು ನೇಮಕ ಮಾಡಬೇಕು ಅಂತ ಹೇಳ್ತಾರೆ. ಯಾರು? ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಆ ಸಚಿವನನ್ನು ಆ ಸಂಪುಟ ದರ್ಜೆಗೆ ನೀವು ಮರು ನೇಮಕ ಮಾಡಬೇಕು ಅಂತ ಆದೇಶ ಕೊಡ್ತಾರೆ. ಆಗಲ್ಲ ನನ್ನ ಕಡೆಯಿಂದ. ಕೇವಲ 11 ದಿನಗಳ ಕಾಲ ಈ ಅಹಮದಿ ನೆಜಾದ್ ಎನ್ನುವಂಥ ವ್ಯಕ್ತಿ ಸ್ವತಃ ದೇಶದ ಸರ್ವೋಚ್ಚ ನಾಯಕರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಸರ್ಕಾರಿ ಕಚೇರಿಗೆ ಬರಲ್ಲ, ಯಾವುದೇ ಸಭೆಗಳಲ್ಲಿ ಭಾಗವಹಿಸಲ್ಲ, ದೇಶದ ಆಗುಹೋಗುಗಳ ಬಗ್ಗೆ ಆಲೋಚನೆ ಮಾಡಲ್ಲ, ಎಲ್ಲದರಿಂದ ದೂರ ಇದ್ದು ಪ್ರತಿಭಟನೆ ಮಾಡ್ತಾರೆ. ಅನೇಕ ಜನ ತಜ್ಞರು ಹೇಳ್ತಾರೆ, ಇರಾನ್ನ ಒಟ್ಟಾರೆ ರಾಜಕೀಯ ಇತಿಹಾಸದಲ್ಲಿ ಆ ದೇಶದ ಸರ್ವೋಚ್ಚ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಂತಹ ಒಬ್ಬರೇ ಒಬ್ಬರು ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರೆ ಅದು ಅಹಮದಿ ನೆಜಾದ್ ಅಂತ. ಅಹಮದಿ ನೆಜಾದ್ ಆ ಪರಿಪ್ರಮಾಣದಲ್ಲಿ ಸಿಡಿದೇಳುವ ಪ್ರಯತ್ನ ಆಯಿತು. ಆವಾಗ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಬದಲಾವಣೆ ಶುರುವಾಗಿ ಖಮೇನಿ ವರ್ಸಸ್ ಮೊಹಮ್ಮದ್ ನೆಜಾದ್ನ ನಡುವೆ ಭಿನ್ನಾಭಿಪ್ರಾಯಗಳು ಬಂತು. 2017 ಮೊಹಮ್ಮದ್ ನೆಜಾದ್ ಒನ್ಸ್ ಅಗೇನ್ ಚುನಾವಣೆಗೆ ಹೋಗ್ತಿರ್ತಾರೆ. ಬೇಡ, ನಿನ್ನಿಂದ ಚುನಾವಣೆ ಬೇಡ ಅಂತ ಹೇಳಿದಾಗ ಅಲ್ಲಿಂದ ಶುರುವಾದಂಥ ಈ ಎಲ್ಲ ಒಟ್ಟಾರೆ ಪ್ರಯಾಣ ಇದೀಗ ಇಸ್ರೇಲ್ನ ಮೇಲೆ ಪ್ರೀತಿ ಬರುವಂತೆ ಆಗೋದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ರಹಸ್ಯವಾಗಿ ತಪ್ಪಿಸಿಕೊಂಡಿದ್ದ ಅಹಮದಿ ನೆಜಾದ್ ಏನು ಡೀಟೇಲ್ಸ್, 2ನೇ ಸ್ಟೋರಿ ನೋಡೋಣ ಈಗ. ಏನು ಅಹಮದಿ ನೆಜಾದ್ ರಹಸ್ಯವಾಗಿ ಹೆಂಗೆ? ಫೆಬ್ರವರಿ 28ನೇ ತಾರೀಕಿಗೆ ದಾಳಿ ಆಯಿತು. ಫೆಬ್ರವರಿ 28ನೇ ತಾರೀಕಿಗೆ ದಾಳಿಯಾದಾಗ ಈ ಅಹಮದಿ ನೆಜಾದ್ ನಿವಾಸದ ಬಳಿಯೂ ಕೂಡ ಇಸ್ರೇಲ್ನಿಂದ ದಾಳಿ ಆಯಿತು, ವೈಮಾನಿಕ ದಾಳಿ. ದಾಳಿಯ ಬೆನ್ನಲ್ಲೇ ಮೊಸಾದ್ ಏಜೆಂಟರು ಚಲಾಯಿಸ್ತಾ ಇದ್ದಂಥ ಕಪ್ಪು ಕಾರ್ನಲ್ಲೆಲ್ಲ ಈ ವ್ಯಕ್ತಿ ಕಾಣಿಸಿಕೊಂಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅಂದರೆ ಅವರೆಲ್ಲ ಹೇಳ್ತಾರೆ ಅಲ್ಲೆಲ್ಲ ಕಾಣಿಸಿಕೊಂಡ್ರು. ಅದಾದ ನಂತರ ಒಂದು ಬೆಳವಣಿಗೆಗಳೆಲ್ಲ ಆಯ್ತಲ್ಲಿ. ದ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಅವರು ಕೊಲ್ಲೋದಕ್ಕೆ ದಾಳಿ ಅಲ್ಲ, ಬದಲೋದಕ್ಕೆ IRGCಯಿಂದ ಕಣ್ತಪ್ಪಿಸ್ಕೊಳ್ಳೋದಕ್ಕಿಂತದೊಂದು ದಾಳಿಯನ್ನು ಮಾಡಿದ್ದಾರೆ ಅಂತ ಈ ನ್ಯೂಯಾರ್ಕ್ ಟೈಮ್ಸ್ನ ವರದಿ ಹೇಳ್ತಾ ಇದೆ. ಅವರು ಸತ್ತಿದ್ದಾರೆ, ಸತ್ತವ್ರನ್ನ ನಾವೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೆಲ್ಲ ಬಿಂಬಿಸಿ ಅವರನ್ನು ಬೇರೆ ಕಡೆಗೆಲ್ಲ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶ ಇತ್ತಂತೆ. ದಾಳಿಯ ರಹಸ್ಯ ಮೊಸಾದ್ ಏಜೆಂಟ್ರೆಲ್ಲ ಮಾಡಿದರು. ನಾನು ಮೊಸಾದ್ನ ಬಗ್ಗೆ ಹೇಳಿದ್ದೀನಿ. ಮೊಸಾದ್ ಏಜೆಂಟ್ರು ಅಹಮದಿ ನೆಜಾದ್ ಕುರಿತಂತೆ ಎಲ್ಲ ಒಂದು ಪಿಯಾಗೋ ಎನ್ನುವಂಥ ಒಂದು ಕಾರ್ ಅಂತೆ, ಆ ಕಾರ್ನಲ್ಲೆಲ್ಲ ಕೂರಿಸ್ಕೊಂಡು ಹೋದ್ರಂತೆ. ಇದೇ ದಿನ ಇಸ್ರೇಲ್ನ ದಾಳಿಯಲ್ಲಿ ಅಯತುಲ್ಲಾ ಖಮೇನಿ ಮೃತಪಟ್ಟರು. ಇಲ್ಲೊಂದು ಟ್ವಿಸ್ಟ್ ಆಗುತ್ತೆ. ಈ ಮೊಸಾದ್ ಏಜೆಂಟ್ರು ಈ ವ್ಯಕ್ತಿನ ಕರೆದುಕೊಂಡು ಹೋಗ್ತಾರೆ. ಅಹಮದಿ ನೆಜಾದ್ನನ್ನು ಕರೆದುಕೊಂಡು ಹೋದರು. ಒಂದು ಭೂಗತ ಪ್ರದೇಶ, ಅದು ಯಾರೂ ಕೂಡ ಇರಲಿಲ್ಲ. ಕರ್ಕೊಂಡು ಹೋದಂಥ ಸಮಯದಲ್ಲಿ ಆ ವ್ಯಕ್ತಿನ ಕೇಳ್ತಾರಂತೆ, ಇಲ್ಲ ಅಯತುಲ್ಲಾ ಅಲಿ ಖಮೇನಿಯನ್ನು ಹೊಡೆದು ಉಳಿಸಿದ್ದೀವಿ, ನಿಮ್ಮನ್ನು ಇದೀಗ ಇರಾನ್ನ ಸರ್ವೋಚ್ಚ ನಾಯಕನನ್ನಾಗಿ ನೀವು ಘೋಷಣೆ ಮಾಡಬೇಕು ಅಂತ ಯಾರು ಕೇಳ್ತಾರೆ? ಮೊಸಾದ್ನವ್ರು ಕೇಳ್ಕೊಳ್ತಾರೆ. ಈ ವ್ಯಕ್ತಿ ಆಗಲ್ಲ ನನ್ನ ಕಡೆಯಿಂದ,
ನಾನು ದೇಶದ್ರೋಹ ಪಟ್ಟ ಕಟ್ಕೊಂಡ್ಬಿಡ್ತೇನೆ, ಬೇರೆ ಬೇರೆ ಏನೋ ಸಮಸ್ಯೆ ಆಗ್ಬೋದು ಅಂತೇಳಿ ಅವರಿಗೂ ಕೂಡ ಕಣ್ಣಿಗೆ ಬೀಳದಂತೆ ಈ ವ್ಯಕ್ತಿ ತಪ್ಪಿಸಿಕೊಂಡು ಬಂದ ಅಂತ ಈ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಹೇಳಿರುವಂಥ ವರದಿ. ಹೀಗಾಗಿ ಈ ವರದಿ ಬಗ್ಗೆ ಈ ಮೊಹಮ್ಮದ್ ನಜಾದ್ನ ಆಫೀಸ್ನವ್ರು ಏನೋ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂಥದ್ದು ಯಾವುದು ಬೆಳವಣಿಗೆ ಆಗಿಲ್ಲ, ಅದೊಂದು ಸುಳ್ಳು ಅಂತ ಹೇಳಿದ್ದಾರೆ. ಆ ವಿಚಾರ ಬೇರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮಾಜಿ ಅಧ್ಯಕ್ಷನಿಗೆ ಇದೀಗ ಮನೆಯೇ ಜೈಲಾಗ್ಬಿಟ್ಟಿದೆ. IRGC ಅವರೆಲ್ಲ ಆಗಿರೋ ಬೆಳವಣಿಗೆಯನ್ನು ಪತ್ತೆ ಹಚ್ಚಿದ್ರು. ಏನೇನಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪತ್ತೆ ಹಚ್ಚಿ ಆ ವ್ಯಕ್ತಿಯನ್ನು ಇದೀಗ ಗೃಹ ಬಂಧನಕ್ಕೆ ದೂಡ್ಬಿಟ್ಟಿದ್ದಾರೆ. ಆತನನ್ನು ಕಾಲ್ ಹಿಸ್ಟ್ರಿ ಚೆಕ್ ಆಯಿತು. ಅದಾದ ನಂತರ ಎಲ್ಲ ಡಿಟೆಕ್ಟರ್ಗಳ ಮುಖಾಂತರ ಚೆಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾರ್ಯಾರ ಜೊತೆ ಕಾಂಟ್ಯಾಕ್ಟು, ಮೊಸಾದ್ನವ್ರ ಜೊತೆ ಹೆಂಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕೋ ಪ್ರಯತ್ನವನ್ನು ಮಾಡಿದರು. ಈಗ ಮಾಹಿತಿಯ ಪ್ರಕಾರ ಈ ವ್ಯಕ್ತಿಯನ್ನು ಜೈಲಿಗೆ ಕಳಿಸೋದು, ಮನೆಯನ್ನೇ ಸಂಪೂರ್ಣವಾಗಿ ಜೈಲು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಟೆಲಿಜೆನ್ಸ್ ತಪಾಸಣೆ ಆಯಿತು ಈ ವ್ಯಕ್ತಿಯ ನಂತರ. ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವರ ಮನೆಗೂ ಕೂಡ ಯಾರು ಹೋಗಬಾರದು ಅಂತ ದಿಗ್ಬಂಧನವನ್ನು ಹೇರಲಾಗಿದೆ. ಅಹಮದಾನೆಜಾರ್ ಕಚೇರಿಯ ನಿರಾಕರಣೆ ಅಂತ ಸುಳ್ಳು ಹೇಳಿದ್ದನ್ನು ನಾವು ನೋಡಿದ್ದೀವಿ. ಗೃಹ ಬಂಧನ ಕಠಿಣ, ನೀವು ಇಂಟರ್ನೆಟ್ ಇಲ್ಲ, ದೂರವಾಣಿ ಇಲ್ಲ, ಸಂವಹನ ಮಾಧ್ಯಮಗಳಲ್ಲಿ ಯಾವುದೂ ಕೂಡ ಇಲ್ಲ. ಅಂದರೆ ಇವರು ಆಂತರಿಕವಾಗಿ ಶುದ್ಧೀಕರಣ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ದೇಶದ ಮಾಜಿ ಅಧ್ಯಕ್ಷರೊಬ್ಬರು ಈ ರೀತಿಯಾಗಿ ಶತ್ರು ದೇಶಕ್ಕೆ ಸಹಾಯ ಮಾಡಿದಂಥ ಉದಾಹರಣೆ ಇರಲಿಲ್ಲ, ಈ ವ್ಯಕ್ತಿ ಮಾಡಿದ್ದಾರೆ ಎನ್ನುವಂಥ ಲೆಕ್ಕ. ನೋಡಿ, ಈ ಮೊಸಾದಿಗೆ ಸ್ವಲ್ಪ ಇದನ್ನು ಕನೆಕ್ಟ್ ಮಾಡೋಣ. ಮೊಸಾದ್ನಲ್ಲಿ ಒಂದು ಪಡೆ ಇದೆ, ಸೋಮೆಟ್ ಅಂತ ಕರೀತಾರೆ. ಸೋಮೆಟ್ ಅಂತ ಒಂದು ಪಡೆ ಇದೆ. ಆ ಸೋಮೆಟ್ನ ಕೆಲಸ ಏನು ಅಂತ ಹೇಳಿದರೆ, ಅವರು ಮೈಸ್ ಅಂತ ಕರೀತಾರೆ, MICE 4 ತಂತ್ರವನ್ನು ಬಯಸ್ತಾರೆ. ಅಂತ ಹೇಳಿದರೆ ಮನಿ, ಹಣ ನೀಡಿ ಏನಾದರೂ ನಮಗೆ ಸಿಗುತ್ತೆ, ವ್ಯವಸ್ಥೆಗಳು ಸಿಗುತ್ತೆ ಆ ದೇಶದ ವಿರುದ್ಧ ಅಂತ ಹೇಳಿದರೆ ಅದನ್ನು ಬಳಕೆ ಮಾಡ್ಕೊಂಡು ಹಣವನ್ನು ಕೊಡ್ತಾರೆ. ಒಂದು. ಎರಡನೇದು ಐಡಿಯಾಲಜಿ. ಆ ದೇಶದ ಐಡಿಯಾಲಜಿಯ ವಿರುದ್ಧ, ತತ್ವ ಸಿದ್ಧಾಂತಗಳ ವಿರುದ್ಧ ಯಾರದ್ದೋ ತಲೆ ಓಡಿಸ್ತಾ ಇದ್ದಾರೆ, ಅವರನ್ನು ಏನಾದರೂ ಬಳಕೆ ಮಾಡಿಕೊಂಡು ಆ ದೇಶದಲ್ಲಿ ಒಂದು ದಾಳಿ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅದನ್ನು ಬಳಕೆ ಮಾಡ್ಕೊಳ್ತಾರೆ. ಮೂರನೇದ್ದು ಕಾಂಪ್ರಮೈಸ್. ಆ ದೇಶದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಮೊಸಾದ್ಗೆ ಯಾರು ಸಹಾಯ ಮಾಡೋದಕ್ಕೆಲ್ಲ ಬರ್ತಿರ್ತಾರಲ್ಲ ಅವರನ್ನು ಬಳಕೆ ಮಾಡ್ಕೊಂಡು ದಾಳಿ ಮಾಡೋ ಪ್ರಯತ್ನ. ನಾಲ್ಕನೇದ್ದು ಇಗೋ ಅಂತ ಕರೀತಾರೆ ಅವರು. ಆ ಇಗೋದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ದೇಶದ ವ್ಯವಸ್ಥೆಯ ವಿರುದ್ಧ ಹತಾಶರಾದಂತಹ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನ. ಅಂದರೆ ಮೊಸಾದ್ ಈ 4 ವ್ಯವಸ್ಥೆಗಳ ಮುಖಾಂತರ ಈ ವ್ಯಕ್ತಿಯನ್ನು ಬಳಕೆ ಮಾಡಿಕೊಂಡಿತ್ತು ಅನ್ನುವಂತಹ ಮಾಹಿತಿ ದಿ ನ್ಯೂಯಾರ್ಕ್ ಟೈಮ್ಸ್ನ ವರದಿಯಿಂದ ಬರ್ತಾ ಇದೆ. ದಿ ನ್ಯೂಯಾರ್ಕ್ ಟೈಮ್ಸ್ನ ವರದಿಯಿಂದ ಬರುವ ಮುಖಾಂತರ ಇದೀಗ ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮವರೇ ಸಪೋರ್ಟ್ ಮಾಡಿದ್ದಾರೆ ಅಂತ ಒಂದು ಆಂತರಿಕ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ನ್ಯೂಯಾರ್ಕ್ನಲ್ಲಿ ಬೆಂಜಮಿನ್ ನೆತನ್ಯಾಹುಗೆ ಬಂಧನದ ಭೀತಿ ಕಾಡ್ತಾ ಇದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಹಮಾಸ್ನವರು ದಾಳಿ ಮಾಡಿದ್ರು. ಆ ದಾಳಿಯ ನಂತರ ಇಸ್ರೇಲ್ ಕೂಡ ಅವರಿಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದ್ದು ನೋಡಿದ್ವಿ. ಇತ್ತೀಚೆಗೆ ನ್ಯೂಯಾರ್ಕ್ನ, ಅಂದರೆ ಕಳೆದ ನವೆಂಬರ್ ತಿಂಗಳಲ್ಲಿ ನ್ಯೂಯಾರ್ಕ್ನ ಮೇಯರ್ ಆಗಿ ಮಮ್ದಾನಿ ಆಯ್ಕೆಯಾಗಿದ್ದನ್ನು ನೋಡಿದ್ದೀವಿ. ಆ ವ್ಯಕ್ತಿ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಬೆಂಜಮಿನ್ ನೆತನ್ಯಾಹು ಇಲ್ಲಿಗೆ ಬಂದರೆ ನಾವು ಅವರನ್ನು ಬಂಧಿಸ್ತೀವಿ ಅಂತ ಅವರೆಲ್ಲ ಹೇಳಿದರು. ಇದೀಗ 2026 ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಇದೆ, ಅಲ್ಲೆಲ್ಲ ಹೋಗ್ಬೋದು ನೆತನ್ಯಾಹು ಅಂತ. ಈ ಗಾಜಾ ಪಟ್ಟಿಯ ಮೇಲೆ ಅಕ್ಟೋಬರ್ 7, 2023 ದಾಳಿ ಆಯ್ತಲ್ಲ, ಹಮಾಸ್ ಉಗ್ರರೆಲ್ಲ ದಾಳಿ ನಡೆಸಿದ್ರು. ಅದಾದನ್ನು ಇಸ್ರೇಲ್ನವರು ದೊಡ್ಡ ಮಟ್ಟದ ಬೃಹತ್ ಮಿಲಿಟರಿ ಕಾರ್ಯಾಚರಣೆಯೆಲ್ಲ ಮಾಡಿದರು. ಈ ಕಾರ್ಯಾಚರಣೆಯ ಸಮಯದಲ್ಲಿ ಇಸ್ರೇಲಿ ಪಡೆಗಳು ಅಂತಾರಾಷ್ಟ್ರೀಯ ಮಾನವೀಯತೆಯನ್ನೆಲ್ಲ ಮೀರಿಬಿಟ್ಟಿದ್ದಾರೆ. ಯಾರೋ ಹಸಿವಿನಿಂದ ಬಳಲ್ತಾ ಇದ್ರು, ಅವರಿಗೆ ಆಹಾರ ಸಿಗ್ತಾ ಇತ್ತು, ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಒಂದು. ಎರಡನೇದು, ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ. ಇವತ್ತೆಂಗೆ ಕ್ಯಾನ್ಸರ್ ಹಾಸ್ಪಿಟಲ್ ಮೇಲೆ ಅಮೆರಿಕ ಪಡೆಗಳು ದಾಳಿಯಾದಾಗ ಇರಾನ್ ಅವರು ಹೇಳ್ತಿದ್ದಾರಲ್ಲ, ಇದು ಅಮಾನವೀಯ ಯುದ್ಧ, ಮಾನವೀಯತೆಯನ್ನು ಮರೆತು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ವ, ಅದೇ ವಾದವನ್ನು ಅವರು ಇಟ್ಕೊಂಡಿದ್ರು. ಮಾನವ ಹಕ್ಕುಗಳನ್ನು ಗಾಜಾ ಪಟ್ಟಿಯಲ್ಲಿ ದಮನ ಮಾಡೋ ಪ್ರಯತ್ನವನ್ನು ಇಸ್ರೇಲ್ ಅವರು ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಒಂದು ಬಂಧನದ ಒಂದು ವಾರಂಟನ್ನು ಕೂಡ ಹೊರಸಲಾಗಿದೆ. ಹೀಗಾಗಿ ಅದನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರವನ್ನು ನ್ಯೂಯಾರ್ಕ್ನ ಮೇಯರ್ ಮಮ್ದಾನಿ ಅವರು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅಮೆರಿಕ ಇದರ ವಿರುದ್ಧ ಕಿಡಿಕಾರಿದೆ. ಯಾವ ಕಾರಣಕ್ಕಾಗಿಯೂ ಕೂಡ ಅವನನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ, ಅಂಥದ್ದು ಅವಕಾಶನೇ ಇಲ್ಲ ಅಂತ ಅವ್ರು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಆ ಕತೆ ಏನಾಗುತ್ತೆ ನೋಡೋಣ.